ಒಬ್ಬ ಒಂಟಿ ಕಾಲಿನಲ್ಲಿ ರಾಬರಿ ಮಾಡಿದ್ದಾನೆ ಕಳ್ಳ. ಮತ್ತೊಬ್ಬ ಶಾಸಕರ ಕಾರಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ ಕಿರಾತಕ. ನೋಡಿ, ನಟೋರಿಯಸ್ ಕಳ್ಳರ ಫ್ಲಾಶ್ ಬ್ಯಾಕ್ ನಿಜಕ್ಕೂ ಭಯಾನಕವಾಗಿದೆ. ಇಬ್ರು ಸೇರ್ಕೊಂಡು ಸಿಕ್ಕ ಕಡೆಗಳೆಲ್ಲ ರಾಬರಿ ಮಾಡ್ತಾರೆ. ಇಬ್ರು ಸೇರ್ಕೊಂಡು ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಎಲ್ಲವನ್ನ ಕೂಡ ದೋಚ್ಕೊಂಡು ಹೋಗ್ತಾರೆ. ರಾಬರಿ ಮಾಡ್ತಿದ್ದಂತಹ ನಟೋರಿಯಸ್ ಕಳ್ಳರ ಬಂಧನ ಆಗಿದೆ. ಹೆಡಮುರಿ ಕಟ್ಟಿದ್ದಾರೆ ಪೊಲೀಸರು. ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಜಿಗಣಿ ಪೊಲೀಸರಿಂದ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಆನೇಕಲ್ ಉಪವಿಭಾಗದ ಜಿಗಣಿ ಪೊಲೀಸರಿಂದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ತನಿಖೆಯ ಹಂತದಲ್ಲಿದೆ ಒಂದು ಪ್ರಕರಣ. ಕೃಷ್ಣ ನಾಯಕ್ ಅಲಿಯಾಸ್ ಕಳ್ಳ ಕೃಷ್ಣ, ಹಾವಳಿ ಕೃಷ್ಣ ಅಲಿಯಾಸ್ ಕುಂಟ ಕೃಷ್ಣ ಇವನ್ ಆರೋಪಿ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಇವರೇ ಆರೋಪಿಗಳು. ನವೀನ್ ಅಲಿಯಾಸ್ ಕಾಳಪ್ಪ ಅಲಿಯಾಸ್ ರಾಬರಿ ಕಳ್ಳ ಅಂತೆ. ಏಟು ಆರೋಪಿ. ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅವೆಲ್ಲವನ್ನ ಕೂಡ ಗಮನಿಸ್ತಾ ಇದ್ರು. ತದನಂತರ ಅವೆಲ್ಲವನ್ನ ಕೂಡ ದೋಚ್ಕೊಂಡು ಹೋಗ್ತಾ ಇದ್ರು. ಇಷ್ಟು ದಿನ ಬರೀ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟಿದ್ರು. ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸಿದ್ರು. ನೋಡಿ, ಒಬ್ಬ ಒಂಟಿ ಕಾಲಿನಲ್ಲಿ ರಾಬರಿ ಮಾಡುವಂತಹ ಕಳ್ಳ ಅಂತೆ. ಒಂಟಿ ಕಾಲಿನಲ್ಲೇ ಕಳ್ಳತನ ಮಾಡ್ತಾನಂತಂದ್ರೆ ಇನ್ನು ಎರಡು ಕಾಲು ಇದ್ಬಿಟ್ಟಿದ್ರೆ ಇನ್ನೇನೇನು ಮಾಡ್ತಿದ್ನೋ ಈತ. ಮತ್ತೊಬ್ಬ ಶಾಸಕರ ಕಾರಿಗೆ ಬೆಂಕಿ ಹಚ್ಚಿದ್ದಾನೆ ಕಿರಾತಕ. ಈ ಶಾಸಕರ ಕಾರು ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಆ ಕಾರಿಗೆ ಬೆಂಕಿ ಹಚ್ತಾ ಇದ್ನಂತೆ. ಯಾರಂಡಹಳ್ಳಿ ಸಮೀಪ ರಾಬರಿ ಮಾಡಿದ್ರು ಕಳ್ಳರು. ಹಾವಳಿ ಕೃಷ್ಣನ ಆಟೋಗೆ ಹತ್ತಿದ್ದಂತಹ ಸುಂದರ್ರಾಜ್ ಎಂಬಾತನನ್ನ ಆಟೋ ಹತ್ತಿಸಿಕೊಂಡು ಹೋಗ್ಬಿಟ್ಟು ರಾಬರಿ ಮಾಡಿದ್ರು. ಆತನಿಂದ ಹಣ, ಮೊಬೈಲ್ ಜೊತೆಗೆ ATM ಕಾರ್ಡ್ ಇವೆಲ್ಲವನ್ನ ಕಿತ್ಕೊಂಡು ಕಳಿಸ್ಬಿಟ್ಟಿದ್ರಂತೆ. ಒಂದ್ ವೇಳೆ ಏನಾದ್ರೂ ಆತ ನಾನು ಕೊಡಲ್ಲ ಅಂತ ಹೇಳಿ ಏನಾದ್ರೂ ತಕರಾರು ಎತ್ತುಬಿಟ್ಟಿದ್ರೆ ಕಿವಿ ಕಟ್ ಮಾಡ್ಬಿಡ್ತೀವಿ ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಟಿದ್ರಂತೆ ಕ್ರೂರಿಗಳು. ATM ಕಿತ್ಕೊಂಡಿದ್ರು. ಅದ್ರಲ್ಲಿ ಬರೋಬ್ಬರಿ 1 ಲಕ್ಷ ರೂಪಾಯಿ ಇತ್ತಂತೆ. ಅದನ್ನು ಕೂಡ ಡ್ರಾ ಮಾಡ್ಕೊಂಡಿದ್ರಂತೆ ಕಿರಾತಕರು. ಬಳಿಕ ಆತನನ್ನ ನಿರ್ಜನ ಪ್ರದೇಶದಲ್ಲಿ ಬಿಟ್ಬಿಟ್ಟು ಹೆಂಗೋ 1 ಲಕ್ಷ ರೂಪಾಯಿ ಸಿಕ್ತು, ಆರಾಮಾಗಿ 1 ವಾರ ಜೀವನ ನಡೆಸಬಹುದು ಅನ್ನುವಂತಹ ಚಿಂತನೆಯಲ್ಲಿದ್ರು. ಆತನನ್ನ ಯಾರೂ ಇಲ್ಲದಂತಹ ಜಾಗದಲ್ಲಿ ಕರ್ಕೊಂಡು ಹೋಗಿ ಆತನನ್ನ ಅಲ್ಲಿ ಬಿಟ್ಟು ತದನಂತರ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಜಿಗಣಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನು ಮುಂದುವರಿಸಿದ್ದಾರೆ. ಯಾರೆಲ್ಲ ಆರೋಪಿಗಳು ಅಂದ್ರೆ ಈಗ ಏನು ಇಬ್ರು ಇದಾರ ಮಹಾನುಭಾವರು, ಸೊ ಅವರಿಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದ ತಂಡದಿಂದ ಆರೋಪಿಗಳನ್ನ ಹೆಡಮುರಿ ಕಟ್ಟಲಾಗಿದೆ. ಪದೇ ರೀತಿಯಾದಂತಹ ಕಳ್ಳತನವನ್ನ ಎಸಗ್ತಾ ಇದ್ರು. ಶಾಸಕರ ಕಾರಿಗೆ ಬೆಂಕಿ ಹಚ್ತಾ ಇದ್ರು. ಸೊ ಪದೇ ಕಂಪ್ಲೇಂಟ್ಸ್ ಇವ್ರ ಮೇಲೆ ದಾಖಲಾಗ್ತಾ ಇತ್ತು. ಪೊಲೀಸರಿಗೂ ಕೂಡ ದೊಡ್ಡ ತಲೆನೋವು ಆಗ್ಬಿಟ್ಟಿತ್ತು, ಯಾರಪ್ಪ ಇವರು ಅಂತ ಹೇಳಿ. ಸೊ ಕೊನೆಗೂ ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳನ್ನ ಬಂಧಿಸಿ ಈಗ ಪೊಲೀಸರು ಜೈಲಿಗಟ್ಟಿದ್ದಾರೆ. ಮತ್ತೋರ್ವ ಕಳ್ಳ ನವೀನ್ ಅಲಿಯಾಸ್ ಕಾಳಪ್ಪ ಅಲಿಯಾಸ್ ರಾಬರಿ ಕಳ್ಳ. MLA ಮನೆಗೆ ನುಗ್ಗಿ ಕಾರಿಗೆ ಬೆಂಕಿ ಹಚ್ಚಿದಂತೆ ನಟೋರಿಯಸ್. ಇಷ್ಟು ಧೈರ್ಯ ಈತನಿಗೆ. 2021ರಲ್ಲಿ ಶಾಸಕ ಸತೀಶ್ ರೆಡ್ಡಿ ಕಾರಿಗೆ ಬೆಂಕಿ ಇಟ್ಟಿದ್ದಂತೆ ಕಳ್ಳ. ಮನೆಯ ಬಳಿ ನಿಲ್ಲಿಸಿದಂತಹ ಕಾರುಗಳಿಗೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗೋದು ಈತನ ಕೆಲಸ. ಮತ್ತೋರ್ವ ಕಳ್ಳ ನವೀನ್ ಅಲಿಯಾಸ್ ಕಾಳಪ್ಪ ಅಲಿಯಾಸ್ ರಾಬರಿ. ನೋಡಿ, 2021ರಲ್ಲಿ ಈ ಮಹಾನುಭಾವ ಸತೀಶ್ ರೆಡ್ಡಿ, ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವರ ಮನೆಗೆ ಹೋಗ್ಬಿಟ್ಟು ಹೇಳಿ ಕೇಳಿ ಈಗ ಶಾಸಕರು ಅಂದ ತಕ್ಷಣ ಮನೆ ಮುಂದೆ ಒಂದಷ್ಟು ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗುತ್ತೆ. ಅಲ್ಲಿ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿರುತ್ತೆ. ಯಾರೇ ಒಳಗಡೆ ಹೋಗ್ಬೇಕಂತಂದ್ರೂ ಕೂಡ ಪರ್ಮಿಷನ್ ಇಲ್ಲದೆ ಒಳಗಡೆ ಬಿಡಲ್ಲ. ಆದ್ರೂ ಕೂಡ ಈತ 2021ರಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಕಾರ್ಗೆ ಬೆಂಕಿ ಹಚ್ತಾನಂತಂದ್ರೆ ಎಷ್ಟರ ಮಟ್ಟಿಗೆ ಈತನಿಗೆ ಧೈರ್ಯ ಇರಬೇಕು ಅಂತ ಹೇಳಿ ಈಗಾಗಲೇ ಹೆಡೆಮುರಿ ಕಟ್ಟಿದ್ದಾರೆ, ಜೈಲಿಗೂ ಕೂಡ ಅಟ್ಟಿದ್ದಾರೆ. ಸಾಕಷ್ಟು ಪ್ರಕರಣಗಳಲ್ಲೂ ಕೂಡ ಇವರು ತಗಲಾಕೊಂಡಿದ್ರು. ಒಂದಲ್ಲ ಎರಡಲ್ಲ, ನಾನಾ ಭಾಗಗಳಲ್ಲಿ ಕಳ್ಳತನ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿ ಕಾದು ಕುಳಿತಾ ಇದ್ರು. ಕೊನೆಗೂ ಈ ಕಳ್ಳರನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ.
ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಲಾಗಿದೆ. ಜಸ್ಟ್ ಒಬ್ಬ ಒಂಟಿ ಕಾಲಿನಲ್ಲಿ ರಾಬರಿ ಮಾಡುವಂತಹ ಕಳ್ಳ, ಮತ್ತೊಬ್ಬ ಶಾಸಕರ ಕಾರ್ಗೆ ಬೆಂಕಿ ಹಚ್ಚೋ ಕಳ್ಳ. ನಿಜಕ್ಕೂ ಈ ನಟೋರಿಯಸ್ ಕಳ್ಳರ ಫ್ಲಾಶ್ ಬ್ಯಾಕ್ ನಿಜಕ್ಕೂ ಒಂದು ರೀತಿಯಾದಂತಹ ರಣರೋಚಕ. ಈಗ ನೋಡಿ, ಈವರೆಗೂ ಬರೋಬ್ಬರಿ 20ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದಾರೆ, ಯಾವ್ಯಾವ ಏರಿಯಾಗಳಲ್ಲಿ ಇವರು ಕಳ್ಳತನ ಮಾಡ್ತಾ ಇದ್ರು, ಯಾವ್ಯಾವ ಏರಿಯಾಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು, ಬನ್ನೇರ್ಘಟ್ಟ, ಸೂರ್ಯನಗರ, ಹೆಬ್ಕೋಡಿ, ಜಿಗಣಿ ಸೇರಿದಂತೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಇವರ ವಿರುದ್ಧವಾಗಿ ದಾಖಲಾಗಿದೆ ಪ್ರಕರಣಗಳು. ಯಾಕಂತಂದ್ರೆ ಒಂದೇ ಸ್ಟೇಷನ್ ಅಲ್ಲ, ನಾನಾ ಏರಿಯಾಗಳಲ್ಲಿ ಇವರು ಕಳ್ಳತನ ಮಾಡ್ತಾ ಇದ್ರು. ಹೀಗಾಗಿ ಎಲ್ಲಾ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಪೊಲೀಸರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು ಇವರನ್ನ ಹುಡ್ಕೋದ್ರಲ್ಲಿ. ಮತ್ತೋರ್ವ ಕಳ್ಳ ನವೀನ್ ಅಲಿಯಾಸ್ ಕಾಳಪ್ಪ ಅಲಿಯಾಸ್ ರಾಬರಿ ಕಾಳ. ಈತ MLA ಮನೆಗೆ ನುಗ್ಗಿಬಿಟ್ಟು ಕಾರಿಗೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿರ್ತಾನೆ. ಅದು 2021ರಲ್ಲಿ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವರ ಕಾರಿಗೆ ಬೆಂಕಿಯನ್ನ ಹಚ್ಚಿದ. ಬೊಮ್ಮನಹಳ್ಳಿ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಮನೆಯ ಬಳಿ ನಿಲ್ಲಿಸಿದಂತಹ ಕಾರುಗಳಿಗೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗ್ತಾ ಇದ್ರು. ಇದೇ ಅವರ ಕಸುಬು ಆಗ್ಬಿಟ್ಟಿತ್ತು. ಸೊ ಎರಡೂ ಕಾರುಗಳು ಎಲ್ಲವೂ ಕೂಡ ಬೆಂಕಿಗಾಹುತಿ ಆಗ್ಬಿಟ್ಟಿದ್ವು. ಆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಈ ನವೀನ್ ಅಲಿಯಾಸ್ ಕಾಳಪ್ಪ, ಸೊ ಆರೋಪಿಯನ್ನ ಈಗಾಗಲೇ ಬಂಧಿಸಿ ಜೈಲಿಗಿಟ್ಟಿದ್ದಾರೆ ಪೊಲೀಸರು. ಜೈಲಿಂದ ಹೊರಬಂದ್ರೂ ಕೂಡ ಬುದ್ಧಿ ಕಲಿಯದ ಆಸಾಮಿ. ನೋಡಿ, ಜೈಲಿಗೆ ಕಳಿಸ್ತಾರೆ, ಬುದ್ಧಿ ಕಲೀಲಿ, ತಾವು ಮಾಡಿರುವಂತಹ ತಪ್ಪು ಪರಿಜ್ಞಾನ ಆಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಜೈಲಿಗೆ ಕಳಿಸಿದ್ರೆ ಮತ್ತೆ ಹೊರಗಡೆ ಬಂದ್ಬಿಟ್ಟು ಅದೇ ರಾಗ ಅದೇ ಹಾಡು. ತಮ್ಮ ಕಾರ್ಯವನ್ನ ಯಾವತ್ತೂ ನಿಲ್ಸಲ್ಲ ಈ ಕಳ್ಳರು. ಇವನು ಬೈಕ್ ಸೇರಿದಂತೆ ರಾಬರಿ ಮಾಡ್ತಿದ್ದಂತೆ ಕಳ್ಳ. ನೋಡಿ, ಬೈಕ್ ಕಳ್ಳತನ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಯಾರ್ಯಾರು ಮನೆಯಲ್ಲಿರಲ್ಲ ಆ ಮನೆಗಳಲ್ಲಿ ಹೋಗಿ ಚಿನ್ನವನ್ನ ದೋಚ್ತಾ ಇದ್ರು. ಈ ಹಾವಳಿ ಕೃಷ್ಣನ ಜೊತೆ ಸೇರಿದಂತಹ ಕಾಳಪ್ಪ ಸಿಕ್ಕ ಕಡೆಗಳಲ್ಲಿ ರಾಬರಿ ಮಾಡ್ತಾ ಇದ್ದ. ಇದೀಗ ಈ ಇಬ್ಬರನ್ನು ಕೂಡ ನಟೋರಿಯಸ್ ಕಳ್ಳರನ್ನ ಬಂಧಿಸುವಲ್ಲಿ ನಮ್ಮ ಪೊಲೀಸರು ಯಶಸ್ವಿ ಆಗಿದ್ದಾರೆ.